ಸಿಂಹರಾಶಿ ಯಾವ ಕೆಲಸಕ್ಕೂ ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ನೀರಸವಾದಂತಹ ಒಂದು ಮನಸ್ಥಿತಿ, ಬೇಸರವನ್ನು ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ದಾಂಪತ್ಯದಲ್ಲಿ ಕಲಹ, ಅನುಮಾನದ ಮಾತು, ಇವೆಲ್ಲ ಈ ದಿವಸ ವಿಶೇಷವಾಗಿ ಪ್ರಭಾವವನ್ನು, ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಕುಟುಂಬದ ನೆಮ್ಮದಿ ಹಾಳಾಗ್ತಕ್ಕಂಥದ್ದು. ಮನೆಯಲ್ಲಿ ಏನೂ ತಪ್ಪನ್ನು ಮಾಡದೇ ಇರತಕ್ಕಂಥವ್ರು ಕಣ್ಣೀರು ಹಾಕಬೇಕಲ್ಲ, ಇದು ಪರಿಸ್ಥಿತಿ ಅನ್ನುವಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳವಾಗ್ತಕ್ಕಂಥದ್ದು, ಇದರಿಂದ ಮಕ್ಕಳಿಗೆ ಏನೋ ಒಂದು ರೀತಿಯ ಆಘಾತವಾಗ್ತಕ್ಕಂತಹ ಪರಿಸ್ಥಿತಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಸ್ನೇಹಿತರ ಅಥವಾ ಬಂಧುಗಳ ಮಾತಿನಿಂದ ಪ್ರಭಾವಿತರಾಗ್ತೀರಿ. ಹೌದು, ಅವರು ಹೇಳಿದ್ದು ಸತ್ಯ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಕಾರ್ಯಚಟುವಟಿಕೆಯಲ್ಲಿ ಅರ್ಥಪೂರ್ಣವಾದಂತಹ ಬದಲಾವಣೆ ಆಗಬೇಕು. ಏನೋ ಕೆಲಸ ಮಾಡ್ತಾ ಇರ್ತೀರಿ, ತತ್ಕ್ಷಣದಲ್ಲಿ ಅಲ್ಲಿ ಬದಲಾವಣೆ ಆಯಿತು ಅಂತಂದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಅರ್ಥ ಇರಬೇಕು, ನಿರ್ದಿಷ್ಟವಾದಂತಹ ಉದ್ದೇಶ ಇರಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಬದಲಾವಣೆ ಮಾಡಿದೆ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲಿ ತಂತ್ರಗಾರಿಕೆಯನ್ನು ಬಳಸಿ ಯಶಸ್ವಿಗಳಾಗ್ತೀರಿ. ಇವತ್ತಿನ ಸ್ಪರ್ಧಾತ್ಮಕವಾದಂತಹ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಜಾಣ್ಮೆ ಅದು. ಅದರಲ್ಲಿ ನೀವು ಯಶಸ್ಸನ್ನು ಕಾಣತಕ್ಕಂಥದ್ದಿದೆ. ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಬಗೆಹರಿತಕ್ಕಂತಹ ಸೂಚನೆಗಳು. ತಾಯಿಯನ್ನು ಗೌರವಿಸಬೇಕು, ಬೆಲೆ ಕೊಡಬೇಕು. ತಾಯಿಯ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳಾಗಬೇಕು. ಅವರೇನಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು, ಬೇಸರ ಮಾಡಿಕೊಂಡ್ರು, ನೋವನ್ನು ವ್ಯಕ್ತಪಡಿಸಿದರು, ನಿಮ್ಮಿಂದ ಕಣ್ಣೀರು ಹಾಕಿದರು ಅಂತಾದರೆ ನಿಮ್ಮ ಯಶಸ್ಸಿಗೆ ಭಂಗವಾಗ್ತಕ್ಕಂಥದ್ದಾಗತ್ತೆ. ಎಚ್ಚರ ಇರಲಿ. ಮಾತೆ ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಯಂತ್ರಗಳಿಂದ ಅಥವಾ ಇನ್ಯಾವುದೋ ಕಬ್ಬಿಣದ ಪದಾರ್ಥಗಳಿಂದ ತೊಂದರೆ ಆಗುವಂತಹ ಸೂಚನೆ. ಯಂತ್ರ ಅಂತಂದರೆ ವಾಹನವೂ ಕೂಡ ಸೇರಬಹುದು ಅನ್ನುವಂಥದ್ದು. ಷೇರುಪೇಟೆಯಲ್ಲಿ ಗಣನೀಯವಾದಂತಹ ಲಾಭ. ಹಿಂದೆ ಯಾವತ್ತೋ ಹೂಡಿಕೆ ಮಾಡಿದ್ದಿರಬಹುದು, ಅಂಥವರಿಗೆ ಲಾಭದ ಸೂಚನೆ ಸಿಕ್ಕುವಂಥದ್ದು. ಅಂತಹ ಲಾಭವನ್ನು ಮುಂದಕ್ಕೆ ಹಾಕ್ದಲೇ ಖಂಡಿತವಾಗಿ ಇವತ್ತೇ ಪಡ್ಕೊಳ್ಳಿ ಅಂತಕ್ಕಂಥದ್ದು ಸಲಹೆ. ಶೇರ್ ಪರ್ಚೇಸ್ ಮಾಡಿದರೆ ಒಳ್ಳೆ ರೇಟ್ ಬಂದರೆ ಇವತ್ತು ಮಾರಾಟ ಮಾಡಿಬಿಡಿ ಅನ್ನುವಂಥದ್ದು ನೇರವಾದಂತಹ ವಿಚಾರ. ಇದನ್ನು ಗಮನಿಸ್ಕೊಳ್ಬೇಕು. ಕುಟುಂಬದವರ ಸಹಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ. ನೀವೇನೋ ಅಂದ್ಕೊಳ್ತೀರಿ, ಏನೋ ಮಾತಾಡ್ತೀರಿ, ಯಾವುದೋ ವಿಷಯವನ್ನು ಮನೆಯಲ್ಲಿ ಹೇಳ್ತೀರಿ, ಯಾವುದಕ್ಕೂ ಸಹಕಾರ ಸಿಕ್ಕುವುದಿಲ್ಲ. ಆ ಕ್ಷಣಕ್ಕೆ ಹೌದು ಅಂತಲೋ ತಲೆ ಆಡಿಸುವಂಥದ್ದು ಆಗಬಹುದು, ಅಷ್ಟೇ ಬಿಟ್ಟರೆ ಪರಿಪೂರ್ಣವಾದಂತಹ ಸಹಕಾರ ಮನೆಯವರದ್ದು ನಿಮಗಿರೋದಿಲ್ಲ. ಇವತ್ತು ಬಂಧುಗಳಿಂದ ಮಾತ್ರ ಉತ್ತಮವಾದಂತಹ ಸುದ್ದಿ ಸಿಕ್ಕುವಂಥದ್ದಿದೆ. ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ, ನೆಮ್ಮದಿ ಇದೆ. ಯಾವುದೇ ಬದಲಾವಣೆ ನಿಮ್ಮಿಂದ ಆಗುವಂಥದ್ದು ಬೇಡ. ಯೋಗ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ನರಸಿಂಹಸ್ವಾಮಿಯ ಅನುಗ್ರಹ, ಆಶೀರ್ವಾದ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ರಕ್ಷಣೆ ಮಾಡಲಿ, ಕಾಪಾಡಲಿ, ಶುಭವನ್ನು ತಂದುಕೊಡಲಿ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ನಿಮ್ಮ ಸ್ವಭಾವದಿಂದ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಆತ್ಮೀಯವಾದಂತಹ ಮಾತಿನಿಂದ, ಶುಶ್ರೂಷೆಯಿಂದ ಬಂಧುಗಳಿಗೆ ಸಂತೋಷವಾಗ್ತಕ್ಕಂಥದ್ದಿದೆ. ನ್ಯಾಯಾಲಯದ ವಿಚಾರದಲ್ಲಿ ಬಂದಾಗ, ಕಾನೂನಾತ್ಮಕವಾದಂತಹ ವಿಷಯ ಬಂದಾಗ ನಿಮಗೆ ಸಂತೋಷ ಸಿಕ್ಕತ್ತೆ. ನಮ್ಮ ಪ್ರಯತ್ನಗಳೂ ಸಫಲವಾಗತ್ತೆ, ನಮ್ಮ ಪರವಾಗಿ ಏನೋ ಜಯದ ಮಾತು ಬರುತ್ತೆ ಅನ್ನುವಂಥದ್ದು ನಿಮಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು. ಕೆಲಸದಲ್ಲಿ ಬಡ್ತಿಯ ವಿಚಾರ ಮುನ್ನೆಲೆಗೆ ಬರುವಂಥದ್ದಿದೆ. ವೃತ್ತಿ ಜೀವನದಲ್ಲಿ ಮಾತ್ರ ಎಡವಟ್ಟನ್ನು ಮಾಡಿಕೊಳ್ತೀರಿ. ಅಲ್ಲಿ ಅಪಮಾನವಾಗುತ್ತೇನೋ ಅನ್ನುವಂತಹ ಭಯ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಎಲ್ಲಿ ನನ್ನ ಮರ್ಯಾದೆ ಹೋಗುತ್ತೋ ಅನ್ನುವಂತಹ ಹೆದರಿಕೆ, ಆತಂಕ, ಅದರಲ್ಲಿ ಕಾಲವನ್ನು ಕಳೆಯಬೇಕಾಗತ್ತೆ. ಜನ ನಿಮ್ಮಿಂದ ಯಾವುದೋ ಒಂದು ಆಶೆಯನ್ನು ಇಟ್ಟುಕೊಂಡು ನಿರಾಸೆಯಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ಮಾತಿನಿಂದಲೋ ಅಥವಾ ನಿಮ್ಮ ಕೃತಿಯಿಂದಲೋ ಅಥವಾ ನೀವು ಹೇಳುವಂತಹ ವಿಚಾರದಿಂದಲೋ ಜನ ಒಳ್ಳೆಯದನ್ನು ಬಯಸಿರ್ತಾರೆ. ಆದರೆ ನೀವು ಆಡ್ತಕ್ಕಂತಹ ಮಾತು, ಕೊಡುವ ಸಲಹೆ ಅವರಿಗೆ ಬಹಳ ಬೇಸರಕ್ಕೆ ಕಾರಣ ಆಗಬಹುದು ಅಂತ ಅರ್ಥ. ವೈವಾಹಿಕ ಜೀವನದಲ್ಲಿ ತುಂಬ ಹೊಂದಾಣಿಕೆ ಅಂತಕ್ಕಂಥದ್ದು ಬೇಕು ಅಂತ ಹೇಳಿ ಅನಿಸುತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ 12 ಸಲ
ಹೇಳಿಕೊಳ್ಳಿ. ಶ್ರೀರಾಮಚಂದ್ರನ ಅನುಗ್ರಹವಾಗಲಿ. ಶುಭವಾಗಲಿ.